ಹಿಪ್ಪರಗಿ ಅಣೆಕಟ್ಟಿನ ಗೇಟ್ ಕಿತ್ತು ಹೋಗಿದ್ದರಿಂದ ಅಂದಾಜು 3 ಟಿಎಂಸಿ ನೀರು ಕೆಳಭಾಗಕ್ಕೆ ಹರಿದು ಹೋದ ಪರಿಣಾಮ ಬೇಸಿಗೆ ಪೂರ್ವದಲ್ಲಿಯೇ ಅಪಾರ ಪ್ರಮಾಣದಲ್ಲಿ ನೀರಿನ ಕೊರತೆ ಉಂಟಾಗುವ ಭೀತಿ ಎದುರಾಗಿದ್ದು, ತಪ್ಪಿತಸ್ಥ ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಆಗ್ರಹಿಸಿದರು. ಅವರು ಹಿಪ್ಪರಗಿ ಅಣೆಕಟ್ಟಿನ ಸ್ಥಳಕ್ಕೆ ಭೇಟಿ ನೀಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಗೇಟ್ ಕಿತ್ತು ಹೋಗಿದೆ. ಇದರಿಂದ ಬೇಸಿಗೆ ಅವಧಿಯಲ್ಲಿ ಉಂಟಾಗಬಹುದಾದ ನೀರಿನ ಕೊರತೆಯಿಂದ ಈ ನೀರಿನ ಮೇಲೆ ಅವಲಂಬಿತರಾದ ರೈತರಿಗೆ ಸುಮಾರು 1500 ಕೋಟಿ ಹಾನಿಯಾಗುವ ಸಂಭವ ಇದ್ದು, ತಕ್ಷಣ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಚರ್ಚಿಸಿ ಕೊಯ್ನಾ ಜಲಾಶಯದಿಂದ ಕನಿಷ್ಠ 2 ಟಿಎಂಸಿ ನೀರು ಬಿಡಿಸಿಕೊಂಡು ಬರಬೇಕು ಎಂದು ಆಗ್ರಹಿಸಿದರು. ಈ ಹಿನ್ನೀರಿನ ಮೇಲೆ ಅವಲಂಬಿತವಾದ ನಗರ, ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ತಕ್ಷಣ ನೀರು ಬಿಡಿಸಿಕೊಂಡು ಬರುವ ಕಾರ್ಯಕ್ಕೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದ ಅವರು, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆಗೆ ನನ್ನ ಸ್ನೇಹ ಸಂಬಂಧ ಇದೆ. ಹೀಗಾಗಿ ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಿಯೋಗ ತೆರಳಿ ಇಷ್ಟರಲ್ಲಿಯೇ ಮನವಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಧುರೀಣರಾದ ದಾದಾ ಪಾಟೀಲ್, ಮುರುಗಪ್ಪ ಮಗ್ದುಮ್, ಆರ್.ಎಂ. ಪಾಟೀಲ್, ನಾನಾ ಸಾಹೇಬ್ ಅವತಾಡೆ, ಮಲ್ಲಿಕಾರ್ಜುನ್ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಗೇಟ್ ಹಾಕ್ಲಕತ್ತರು. ಈ ಗೇಟ್ ಹಾಕಿದ ನಂತರ 4 ದಿವಸಲೇ ಒಂದು ಹನಿ ಬರಂಗಿಲ್ಲ. ಈಗ ಬಸವೇಶ್ವರ ಯಾತ್ ನೀರಾವರಿ ನೀರು ಹೋಗುವಷ್ಟು ಅದಕ್ಕೆ ಹೆಚ್ಚು ನೀರು ಹೊಂಟೈತ್ರಿ. ಇದು ಜೋರಾಯ್ತು. ಹೌದು ಸರ್, ಅದನ್ನ 2.9 ಉಳಿದೈತೆ ಅಂದ್ರೆ ಅವರು ಸರ್. ಈಗ ಮ್ಯಾಗಿಂದ 450 ಸೆಕ್ಸ್ ನೀರು ನಿಂತ್ಕೊಳ್ಳಿದೆ. ಈಗ 3.7 ಐತೆ ಅಂದ್ರೆ 3.25 TMC ನೀರು ಐತೆ ಸರ್. ಹಿಂಗೆ ಇದಾಯ್ತು ಅಂತ ಒಂದು ಸ್ವಲ್ಪ ರಿಕವರ್ ಒಂದೈತೆ. ಈಗ ಲೀಕೇಜ್ ಮತ್ತೆ ಎಷ್ಟೈತಿ? ಇದು ಲೀಕೇಜ್ ಏನು ಜಾಸ್ತಿ ಇಲ್ಲ ಸರ್. ಒಂದು 20 HP ಒಂದು ಇದ್ರದ್ದು ಅಷ್ಟೇ ಇದೆ ಸರ್. ಇಲ್ಲ ಇವು ಡೈವರ್ಸ್ ಎಲ್ಲ ಬಂದ್ಬಿಟ್ಟು ಅದು ಕೆಳಗಡೆ ಬಾಟಮಲ್ಲಿ ಏನಿತ್ತು ಸರ್, ರಬ್ಬರ್ ಸೀಲ್ ಎಲ್ಲ ಕಿತ್ಕೊಂಡು ಹೋಗಿತ್ತು, ಅದೆಲ್ಲ ಪ್ಯಾಕ್ ಮಾಡಿದ್ದಾರೆ ಸರ್. ಈಗ ಅದು ಕಂಟ್ರೋಲ್ ಆಗಿತ್ತು ಸರ್. ಫುಲ್ ನಾವು ನೀರು ಹಿಡಿದಾಗ ಒಂದು ಯಾವುದೇ ಗೇಟ್ ಫೇಲ್ ಆಯಿತು, ಲೀಕೇಜ್ ಆಯ್ತಂದ್ರೆ ಆ ಕೇಸ್ದಲ್ಲಿ ನೀವು ಟಾಪ್ ಲಾಕ್ ಗೇಟ್ ಇಂಥ ಡಿಸೈನ್ ಬೇಕಲ್ಲ, ಬೇಕಾದಷ್ಟು ಪ್ರೆಷರ್ ಇದ್ರೆ ಮತ್ತು ಅದು ತಡಿಬೇಕು ಮತ್ತು ಇದು ಮೇಂಟೆನೆನ್ಸ್ ಮಾಡ್ಲಾಕ ನಿಮಗೆ ಅಷ್ಟು ಸಿಗಬೇಕು. ಆ ಥರದ್ದಿಲ್ಲ ಅದೇ ಮತ್ತು ಅದು ಮಾಡ್ಲಾಕ ಅದೇ ದೊಡ್ಡ ಟೆಕ್ನಾಲಜಿ ಇಲ್ಲ. ನಮ್ಮಲ್ಲಿ ಮೇಸ್ತ್ರಿ ಕೊಟ್ಟರೆ ಮಾಡ್ಬೋದು. ಇದಕ್ಕೆ ಒಂದು ದೊಡ್ಡ ಟೆಕ್ನಾಲಜಿ ಇಲ್ಲ. ಇದು ನನಗೆ ಅನ್ಸೋದ ಮಟ್ಟಿಗೆ ಇದರ ಸಲುವಾಗಿ ಯಾರೂ ವಿಚಾರ ಮಾಡಿಲ್ಲ. ಕವೆಂಟನ್ನು ಈಗ ಪ್ರೆಷರ್ದು ಇದು ಹೋಗ್ತದೆ. ಈಗ ನಮ್ಮ ಮೇನ್ ಗೇಟ್ ಏನೈತಲ್ಲ ಸರ್, ಟೋಟಲ್ 50 ಟನ್ ಏನೋ ಔಟ್ರ್ ವೆಯ್ಟ್ ಈ 7 ಟನ್ನಿಂದ ಇದಕ್ಕೆ ನೀರು ಹೊಡಿತಂದ್ರೆ ಸರ್, ಅದು ಪ್ರೆಷರ್ ಲೀಕ್ ಮಾಡೋಕ್ಕಲ್ಲ, ಪ್ರೆಷರ್ ರೆಡ್ಯೂಸ್ ಆದಾಗ ನಿಲ್ಸಲ್ಲ. ಅಲ್ಲ, ನಾನು ಇದು 50 ಟನ್ ಇರಲಿ ಬೇಕಾದ್ರೆ ಅದು ಅಷ್ಟು ಕೆಪಾಸಿಟಿದು ಗೇಟ್ ಬೇಕಲ್ಲ. ಅದೇ ಸರ್, ಇದು ಏನಾಗಿದೆ ಸರ್, ಅದು ಮತ್ತು ಅದೇನು ಎಲ್ಲ ಗೇಟ್ ಬೇಡ ನಿಮಗೆ. ಒಂದೇ ಗೇಟ್ ಅದು, ಒಂದೇ ಗೇಟ್ ಅದು ಕೆಪಾಸಿಟಿ ಗೇಟ್ ಅದು. ಒಂದು ಗೇಟ್ ಅದು ಮಾಡ್ಲಿಕ್ಕೆ ಮತ್ತು ಇಷ್ಟೆಲ್ಲ ಪ್ರೊಜೆಕ್ಟ್ ಮಾಡಿ ಒಂದು ಗೇಟ್ ಅದು ಈ ಕೆಪಾಸಿಟಿ ಮಾಡಾಗ ಏನು ದೊಡ್ಡ ಮಾತೈತಿ ಸರ್. ಇವಾಗ ಏನು ಮಾಡಿದೆ ಸರ್, ಅದು ಮೇನ್ ಗೇಟ್ ಇದೇನಿತ್ತಲ್ಲ ಸರ್, ಇದು 50 ಟನ್ನಿಂದ ಇದೆ ಸರ್. ಈ ಥರದವು ಏನು ಮಾಡಿದೆ ಸರ್, 6 ಪೀಸ್ ಇರ್ತವೆ ಸರ್, 6 ಭಾಗ ಇದಾವೆ ಸರ್, 6 ಪಾರ್ಟ್ ಇದಾವೆ ಸರ್. ಇವು ಒಂದೊಂದೇ ಇಳಿಸ್ಕೊಂಬರ್ಬೇಕು. ಈಗ ಇದ್ರೊಳಗೆ ಏನಾಯ್ತು ಸರ್, ಅದು ನೋಡಿ ಸರ್, ಈಗ ಒಂದು ಇಳಿಸಕತ್ತಿದ್ದಾರೆ ಹೊಡಿಲಕ್ಕ. ಈಗ ಗ್ರಾಮಕ್ಕೆ 2004ರಿಂದ ನೀರು ನಿಲ್ಸಕ್ಕೆ ಚಾಲೂ ಮಾಡೋದು. ಅದು ಏನಾಗಿತ್ತು ಈಗ ನಮ್ದೇನಾಗುತ್ತೆ ಸರ್, ಅದು ಎರಡೂ ಕಡೆ ನೀರು, ಎರಡೂ ಬಾಜು ನೀರು, ಈಚೆ ಕಡೆ ಆಲ್ಮಟ್ಟಿ ನೀರು ಸರ್, ಈಚೆ ಕಡೆ ನಮ್ಮ ನೀರು ಬಂದೋದ್ರಿಂದ ಮತ್ತು 4 ತಿಂಗಳ ಆವಾಗ ಏನಾಗ್ತದೆ, ಫುಲ್ಲು ಜಂಗ್ ಬೇಸ್ ಜಂಗಿಡ್ಬೇಕು, ಎರಡೂ ಬಾಜು ಜಂಗಿಡ್ಬೇಕು. ಒಂದೈತಿ ಪೂರಾ ನೀರು ಹೋದಾಗ ಥಿಕ್ನೆಸ್ ಎಲ್ಲ ಚೆಕ್ ಮಾಡಬೇಕಾದನ್ನ. ಅದು ಈಗ ಆಲ್ರೆಡಿ ಈಗ 12 ವರ್ಷದಿಂದಲೇ ಒಂದು ರಿಪೋರ್ಟ್ ಕೊಡ್ತಾರೆ ಸರ್, ಗುಡಿ ಅಂತ ಡ್ಯಾಮು ನಮ್ಮದೇ ಒಂದೈತಿ. ಸ್ಪೆಷಲಿಸ್ಟ್ ಏನೂ ಜರುರಿ ಇಲ್ಲ, ಏನಿಲ್ಲ
ಪ್ಲೇಟ್ ಈ ಗೇಟ್ plate. ಪ್ಲೇಟ್ ಥಿಕ್ನೆಸ್ ಎಷ್ಟು ಬೇಕು 10 mm 10 mm ಈ ಉಳಿದೈತಿ ಏನಿಲ್ಲೋ ನೀವು ಇದರಲ್ಲಿ ಗುರ್ತಾಗ್ತೈತಿ ನಾವು ತಾವಡ್ತೋಬೋದು ಮಷಿನ್ ಹಚ್ಚಿದ್ರೆ ಪ್ಲೇಟ್ ಗೊತ್ತಾಗ್ತದೆ ಮತ್ತು ಎಷ್ಟು ಮಿನಿಮಮ್ ಎಷ್ಟು ಬೇಕು ಅದು ಮಿನಿಮಮ್ಗಿಂತ ಒಳಗೆ ಬಂದ್ರೆ ಅದು ರಿಪ್ಲೇಸ್ ಆಗಬೇಕಲ್ಲ. ರಿಪ್ಲೇಸ್ ಆಗ್ಬೇಕು ಸರ್. ಇದೇನಾಗಿ ಸರ್ ಸೈಡ್ ಏನು ಪಟ್ಟಿಗಳು ಇರ್ತಾರೆ ಸರ್ ಅವು ಮೇಂಟೆನೆನ್ಸ್ ಅಷ್ಟೇ ಮಾಡೋದು ಇಲ್ಲಿ ತನಕ. ಅಲ್ಲಲ್ಲ ಮೇನ್ ಪ್ಲೇಟ್ ಅದೇನು ದೊಡ್ಡ ಮಾತಲ್ಲ. ಹಾಂ ಸರ್. ನಾವು ರೈತರಿಗೆ ಬಿಡಿದ್ರೆ ನಾವು ಕೊಡ್ತಿದ್ವಲ್ಲ ಎಷ್ಟು ಪ್ಲೇಟ್ ಭಾಳ ಆದ್ರೆ ಈ ಪ್ಲೇಟ್ ಒಂದು 50 ಲಕ್ಷ ಕೊಟ್ಟರೆ ಎಲ್ಲ ಮುಗಿದು ಹೋಗ್ತಿತ್ತು ಸರ್. ಅದು ಮೇನ್ 10 mm ಪ್ಲೇಟ್ ಅಂದ್ರೆ ಎಷ್ಟು 60 ರೂಪಾಯಿ 60,000 ಟನ್ ಐತಿ. ಹಾಂ ಮತ್ತು 60,000 ಟನ್ ಅಂದ್ರೆ ಯಾರು ದೊಡ್ಡ ಮಾತಾಗಿಲ್ಲ ಅದು. ನಾಯಿ ನಮ್ಮದು ನೀವು ಪ್ಲೇಟ್ ಸಲುವಾಗಿ ಎಲ್ಲ ನೀರು ಹೋಯ್ತಿದ್ದು ಈ ಪ್ಲೇಟ್ ಕಟ್ಟಾಗೆ ಇದಾಗಿರುತ್ತೆ ಸರ್. ಪ್ಲೇಟ್ ಸಲುವಾಗಿರ್ತದೆ. ಇದು ಆ್ಯಕ್ಚುಲಿ ಇದು ಒಂದು ಗೇಟ್ ಪ್ಲೇಟ್ ಭಾಳ ಆದರೆ ಒಂದು 5-6 ಲಕ್ಷ ರೂಪಾಯಿ ಒಂದು ಗೇಟ್ ಸಲುವಾಗಿ. ಹಾಂ ಸರ್. ಇದು ಗೇಟ್ ಇದು ಮಾಡಿ ಸರ್. ಉಳಿಕೆ ಸ್ಟ್ರಕ್ಚರ್ ಎಲ್ಲ ಐತಿ, ಬರೀ ಪ್ಲೇಟ್ ಅಷ್ಟ. ಪ್ಲೇಟ್ ಅಂದ್ರೆ ಏನೂ ದೊಡ್ಡ ಮಾತಲ್ಲ. ಮತ್ತು ಅದು ಒಂದು ಐತಿ. ಈಗ ಅದು ಟಾಪ್ಲಾಕ್ ಗೇಟ್ ಏನಾಯ್ತು ನಿಮ್ಗೆ ಸ್ಟಾಪ್ಲಾಗ್ ಐತೆ ಆಯ್ತು ಆದರೆ ಹಾಕಬೇಕಾಗಿಲ್ಲ. ಸ್ಟಾಪ್ಲಾಗ್ ನಾವು ಫುಲ್ ಎಫ್.ಆರ್. ಲೆವೆಲ್ಗೆ ನೀರು ಇರ್ತಿದ್ವಿ. ಹಾಂ ಹಿಡಿದು ಎಕ್ದಮ್ ಪ್ರೆಷರ್ ಎಷ್ಟಿದ್ದು ಪ್ರೆಷರಲ್ಲಿ ಸ್ಟಾಪ್ಲಾಗ್ ಹೆಂಗೆ ಡಿಸೈನ್ ಆಗಿದೆ ಸರ್. ನಿಂತ ನೀರಲ್ಲಿ ಆ ಕಡೆ ಗೇಟ್ ರಿಪೇರಿ ಆಚೆ ಕಡೆ ಯಾವ್ದಾದ್ರು ಈಗ ಮಾಡಬೇಕು ಅಂದ್ರೆ ಆ ಕಡೆ ಸೈಡ್ ಅದು ನೀರೊಳಗೆ ಇಳಿತದೆ ಸರ್. ಪ್ರೆಷರ್ಗಳೇ ನೀರು ಹೋಗ್ಬೇಕಂದ್ರೆ ಇಳಿದ್ರೆ ಹೊಡ್ಕೊಂಡು ಹೋಗುತ್ತೆ. ಈಗ ಇಳಿಸ್ಬೇಕಾದ್ರೂ ಒಂದು ಕರ್ಕೊಂಡು ಹೋಗುತ್ತೆ. ಈಗ ನೀರು ಈಗ ಈ ಗೇಟ್ ಹೊಡಿತಲ್ಲ ಸರ್ ಅಲ್ಲ ಸ್ಟಾಪ್ಲಾಗಿ ಇಳಿಸೋದು ಅಂತ ಪ್ರಯತ್ನ ಮಾಡ್ತೀವಿ ಸರ್ ಎಲ್ಲ ನಮ್ಮ ಅಧಿಕಾರಿಗಳು. ಆ ನೀರಿನ ಪ್ರೆಷರ್ಗೆ ಅದು ಪಚ್ಕೊಂಡು ಹೋಗುತ್ತೆ ಸರ್. ಇಲ್ಲ ಅಂದರೆ ಏನು ಹೆಂಗೆ ಮಾಡ್ಯಾರ ಸರ್ ಅದು ಡಿಸೈನ ನಿಂತ ನೀರಲ್ಲಿ ಅಷ್ಟೇ ಬಿಡೋದು ಸರ್. ಹೋಗ್ತಾ ಇರೋ ನೀರಲ್ಲಿ ಬಿಡಕ್ಕೆ ಹೊರಗೆ ಅದು ನೀರು ಚಪ್ಪಟ್ಟೆ ಆಗ್ತದೆ. ಹಂಗೆ ಅಷ್ಟು ಮಾಡ್ತೀವಿ ಸರ್. ಎಲ್ಲ ಕಡೆ ಹೆಂಗೆ ಐತೆ ಅಂದ್ರೆ ಎಲ್ಲ ಕಡೆನೂ ಹಿಂಗೆ ಇರ್ತದೆ ಹಂಗೈತೆ. ಅದು ಒಂದೈತಿ ಈ ಟಾಪ್ಲಾಕ್ ಗೇಟ್ ನೀವು ಎಷ್ಟು ಬೇಕಾದಷ್ಟು ಪ್ರೆಷರ್ ಇದ್ದರೂ ಕೂಡ ಅದನ್ನ ಬಿಡಬೇಕಲ್ಲ ಅದ್ರಾಗ. ಮತ್ತು ಇದು ಯಾಕೈತಿ ನೋಡು ಏನ್ರಿ ಪ್ರಾಬ್ಲಮ್ ಆಯಿತು ಅಂದ್ರೆ ಅದು ಮೇಂಟೆನೆನ್ಸ್ ಸಲುವಾಗಿ ಇದು ಗೇಟ್. ಆ ಮೇಂಟೆನೆನ್ಸ್ ಗೇಟ ನೀವು ಬಿಡ್ಲಕ್ಕೆ ಬರ್ಲಿಕ್ಕೆ ಮತ್ತು ಅದು ಡಿಸೈನ್ ತಪ್ಪು ಅದು ಫಾಲ್ಟಿ ಡಿಸೈನ್ ಇದು ಸರ್. ಅಂದ್ರೆ ಪಾರ್ಟಿ ಡಿಸೈನ್ ಅಂತ ಹೇಳಿ ಸರ್ ಅದು ಈಗ ಈಗ ಎಷ್ಟು ಬೇಕಾದಷ್ಟು ಪ್ರೆಷರ್ ಈಗ ನೋಡ್ರಿ ಡ್ಯಾಮ್ ಇರ್ತಾವೆ. ಅದಕ್ಕೆ ನಾವು ಕರೆಂಟ್ ಸಲುವಾಗಿ ಅದಕ್ಕೆ ಗೇಟ್ ಇರ್ತದೆ. ಅದಕ್ಕೆ ಇದೇ ಸಾದಾ ಇದು ಬ್ಯಾರೇಜ್ ಇದು ದೊಡ್ಡ ಡ್ಯಾಮ್ ಕೂಡ ಗೇಟ್ ತೆಳಗ ಮ್ಯಾಗ ಇಳಿಸ್ತಾರಲ್ಲ. ಫಡ್ನವೀಸ್ ಸಾಹೇಬ್ರ ಜೋಡಿ ನಮ್ದು ಅಗದಿ ಭಾಳ ಚಲೋ ರಿಲೇಷನ್ ಅದು. ಮತ್ತು ಅವರು ಇನ್ನೂ ತಕ್ಕ ನಾವು ಏನೇನು ಕೆಲಸ ಬಿಡ್ತಿದ್ದೀವಿ. ಈ ನಮ್ಮ ಮೊನ್ನೆ 23 ನೀರು ಹೋಗಿತ್ತು ನಮ್ಮಲ್ಲಿ. ಆವಾಗ ಅವ್ರಿಗಿನ್ನ ಇಲ್ಲಿ ವಿಜಾಪುರಕ್ಕೆ ಅವ್ರು ಬಂದಿದ್ರು. ಅಲ್ಲಿ ಹೋಗಿ ಭೇಟಿ ಆದಾಗ MLA ಇದ್ರಿ ನಾವು MLA ಇದ್ದಾಗ ಇಲೆಕ್ಷನ್ ಚಾಲೂ ಇದ್ದಾಗ ಅವ್ರು ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸಾಹೇಬ್ರ ನೀವು ಬೇರೆ ಏನೋ ವಿಚಾರ ಮಾಡ್ರಿ, ಮಾನವೀಯತೆಯಿಂದ ನಮ್ಮ ರೈತರು ಅವ್ರು ಬೀಡ್ರಿ ಅಂದಾಗ ಅವ್ರು 1.5 TMC ನೀರು ಮರುದಿವಸ ಗೇಟ್ ತೆಗಿಲಕ್ಕೆ ಹಚ್ಚಿದ್ರು. ಖರೆ ಒಂದೈತಿ ಈಗ ನಮ್ಮ ಸರ್ಕಾರದವ್ರು ಮೊದಲು ಇದು ಮಾಡ್ಬೇಕು, ಅವ್ರ ಕಡೆ ರಿಕ್ವೆಸ್ಟ್ ಮಾಡಬೇಕು. ನಾವು ಅದು ಹೋಗೋರದೀವಿ, ನಮ್ಮ ಉಸ್ತುವಾರಿ ಮಿನಿಸ್ಟ್ರ್ ಕಡೆ ಹೋಗ್ತೀವಿ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಅವ್ರಿಗೆ ಲೆಟರ್ ಬರೀಲಕ್ಕೆ ಹಚ್ತೀವಿ. ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಮಾತಾಡಲಿ. ಮತ್ತು ನಾವು ಒಂದು ಥೋಡೆ ಮಂದಿ ಹೋಗಿ ಪರ್ಸ್ನಲ್ಲಿ ಹೋಗಿ ಅವ್ರು ಭೇಟಿಯಾಗಿ ರಾಜಕಾರಣ ಎಲ್ಲ ಬಾಜುಕಿಟ್ಟು ನಮ್ಮ ರೈತರ ಸಲುವಾಗಿ ನೀವು ಏನ್ರಿ ಮಾಡಬೇಕು ಅಂದ್ರೆ ನಾವು ಇಲ್ಲಿ ಉಳಿತೀವಿ, ಇಲ್ಲಿಗೆ ಉಳಿಯಂಗಿಲ್ಲ ಅಂತ ಮಾಡ್ತೀವಿ. ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅಂತ ಮಾಡ್ತೀವಿ. ಮತ್ತು ನಮ್ಮ ಸರ್ಕಾರ ಕಡೆಯೂ ನಾವು ಏನು ಬೇಡಿಕೆ ಅದು ಅದನ್ನ ಅವ್ರ ಕಡೆ ಬಿಡಬೇಕು. 6ನೇ ತಾರೀಕು ದಿವಸ ಅದು ಏನು ಜಂಗ್ ಹಿಡಿದ ಎಲ್ಲ ಕಿತ್ತು ಹೋಗೈತಿ ಅಲ್ಲಿ. ಅದರಿಂದ ಭಾಳಷ್ಟು ಪ್ರಮಾಣದಾಗ ನೀರು ಕೆಳಗೆ ಹೋಗಿತ್ತು. ಅದು ಬಂದ್ ಮಾಡೋ ಸಲುವಾಗಿ ಈ ಡಿಪಾರ್ಟ್ಮೆಂಟ್ದವರಾಗಲಿ ಟೆಕ್ನಿಕಲ್ ಮಂದಿ ಇಲ್ಲಿ ಬಂದು ಅವರು ಏನೇನು ಪ್ರಯತ್ನ ಮಾಡ್ತಿದ್ರು. ಅದರಲ್ಲಿ ನಾವು ಬಂದು ಏನೂ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರ ಕೆಲಸ ಅವ್ರು ಮಾಡಲಿ. ಮತ್ತು ಅದ್ರಾಗ ಡಿಸ್ಟರ್ಬ್ ಮಾಡಿದರೆ ಮತ್ತೆ ನೀರು ಹೆಚ್ಚು ಹೋಗೋದು ಬೇಡ ಅಂತೇಳಿ ನಾವು ಅವ್ರಿಗೇನೂ ಇನ್ನೂ ತಕ್ಕ ಡಿಸ್ಟರ್ಬ್ ಮಾಡಿಲ್ಲಾಗಿದ್ವಿ. ಆದರೆ ಇವತ್ತು ಅದೆಲ್ಲ ಅವ್ರು ಏನು ಮಾಡೋದೆಲ್ಲ ಮುಗಿಸ್ಯಾರ. ಅದಕ್ಕೆ ಇನ್ನು ಏನು ಮುಂದೆ ಏನು ಆಗೋದೈತೆ ಅಂತೇಳಿ ಪರಿಸ್ಥಿತಿ ನೋಡ್ಲಾಗ ನಾ ಇಲ್ಲಿ ಬಂದೀನಿ. ಇಲ್ಲಿ ಬಂದು ನೋಡಿದಾಗ ಇನ್ನೂ ಭಾಳಷ್ಟು ದೊಡ್ಡ ಪ್ರಮಾಣದಾಗ
ನೀರು ಹರಿದು ಕೆಳಗೆ ನಡೆದೈತಿ. ಇದೇ ರೀತಿ ಈ ನೀರು ಕೆಳಗೆ ಹೋದ್ರೆ ನಮಗೆ ಬ್ಯಾಸ್ಗ್ಯಾಗ ನೀರು ಸಿಗಂಗಿಲ್ಲ. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ನಮ್ಮಲ್ಲಿ ನೀರು ಕುಡಿಲಕ್ಕೆ ನೀರು ಸಿಗಂಗಿಲ್ಲ. ಬೆಳೆಗಳಂತ ಎಲ್ಲ ಒಣಗಿ ಹೋಗಿ ಎಲ್ಲ ಅದಕ್ಕೆಲ್ಲ ರೋಟರ್ ಹಾಕಿ ಎಲ್ಲ ಕಿತ್ತು ಹೋಗ್ಬೇಕಾಗೈತಿ. ನಮ್ಮ ಅಥಣಿ, ಕಾಗವಾಡ ಮತ್ತು ಈ ಕಡೆ ಜಮಖಂಡಿ ಮತ್ತು ರಾಯಬಾಗ್ ತಾಲೂಕ ಮಿನಿಮಮ್ 1500 ಕೋಟಿ ನುಕ್ಸಾನ್ ಇದರಿಂದ ಆಗೋದೈತಿ. 1500 ಕೋಟಿ. ಯಾಕಂದ್ರೆ ಇಲ್ಲಿ ಸುಮಾರು 1 ಕೋಟಿ ಟನ್ ಕಬ್ಬು ತಯಾರಾಗುತ್ತೆ. ಇಲ್ಲಿ 1 ಕೋಟಿ ಟನ್. 1 ಕೋಟಿ ಟನ್ ಅಂದ್ರೆ ಸುಮಾರು 4000 ಕೋಟಿ ಬೆಲೆ. ಅದರಾಗಿಂದ ಅರ್ಧ ಕಬ್ಬು ಇದರಲ್ಲಿ ಒಣಗಿ ಹೋಗಿ ಎಲ್ಲ ಹಾಳಾಗೋದೈತಿ. ರೈತರೆಲ್ಲ ಒಮ್ಮೆ ಹಾಳಾದ್ರೆ ಮುಂದೆ 4-5 ವರ್ಷ ಅವರು ದುರುಸ್ತಾಗಂಗಿಲ್ಲ. ಭಾಳ ದೊಡ್ಡ ಅನಾಹುತ ಇದು ಪ್ರಸಂಗ ಬಂದಿದ್ದು ರೈತರ ಮ್ಯಾಗ. ಮತ್ತು ಸರ್ಕಾರ ಈಗ ಇದು ಆಗೋದ ಕಾರಣ ಬೇರೆ ಏನೂ ಇಲ್ಲ, ನಿರ್ಲಕ್ಷ್ಯ ಅಂತೀವಲ್ಲ, ಇದು ಒಂದೇ ಒಂದು ಯಾರೂ ನೋಡಿಲ್ಲ. ಇದು ಈ ರೀತಿ ಆಗಿತ್ತು. ಇದೇನು ದೊಡ್ಡ ಮಾತು ಇರೋಂಗಿಲ್ಲ, ದೊಡ್ಡ ಟೆಕ್ನಾಲಜಿ ಇರೋಂಗಿಲ್ಲ. ಬರೇ ಒಂದು ಟೆಸ್ಟಿಂಗ್ ಮಿಷಿನ್ ಇರ್ತೈತಿ, ಸಾದಾ ಹ್ಯಾಂಡ್ ಮಿಷಿನ್. ಅದು ಬರೀ ಹಚ್ಚಿದ ಥಿಕ್ನೆಸ್ ತೋರಿಸ್ತೈತಿ. ಅದು ಈ ಥಿಕ್ನೆಸ್ ಎಷ್ಟೈತಿ? 12 mm, 30, 16 mm, 10 mm. ರಿಕ್ವೈರ್ಡ್ಗಿಂತ ಒಳಗೆ ಬರ್ತಾರೆ. ಅದು ಪ್ಲೇಟ್ ತೆಗೆದು ಬೇರೆ ಪ್ಲೇಟಲ್ಲಿ ವೆಲ್ಡಿಂಗ್ ಮಾಡಿ ಕುಣಿಸ್ಬೇಕಿರ್ತೈತಿ. ಇದೇನು ದೊಡ್ಡ ಮಾತಿಲ್ಲಾಗಿತ್ತು. ಈ ರಿಪೇರಿಯನ್ನು ಮಾಡೋದೈತಿ. ಇದು ಭಾಳ ಅಂದ್ರೆ ಒಂದು 10-15 ಲಕ್ಷದ ಕೆಲಸ ಇತ್ತಿದ್ದು. 10-15 ಲಕ್ಷದ ಕೆಲಸ ದುರ್ಲಕ್ಷ್ಯ ಮಾಡಿದ್ರಿಂದ ನಮಗೆ ಸುಮಾರು 1500 ಕೋಟಿ ರೈತರ ನುಕ್ಸಾನ ಆಗ್ಲತ್ತೈತಿ. ಮತ್ತು ನಾವು ಹೇಳ್ತೀವಿ, ಇದು ಪೂರ್ಣ ಬಂದ್ ಮಾಡಿ ಮತ್ತು ಮ್ಯಾಗಿಂದ ಮಹಾರಾಷ್ಟ್ರದಿಂದ ಇರಲಿ ಅಥವಾ ಹಿಡಕಲ್ ಘಟಪ್ರಭಾದಿಂದ ನೀರು ಬಿಟ್ಟು ನಮಗೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕರ ನಾವು ಈ ಎಲ್ಲ 4-5 ತಾಲೂಕಾ ಮಂದಿ ಹಾಳಾಗುತ್ತೋ. ಅದಕ್ಕೆ ನಾವು ಹೇಳ್ತೀವಿ, ಇದು ಮಾಡ್ಲಿಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಅಂದ್ರೆ ಮುಂದೆ ಅದೆಲ್ಲ ಹಾಳಾಗಿ ಸವಿದೈತಿ. ಅಂದ್ರೆ ಹೋರಾಟ ಆಗಿ ಸತ್ರಿಗೆ ಅನ್ನ ಅಡ್ಡಿಲ್ಲ ಅಂದ್ರೆ ಈ ಸ್ಟೇಟ್ನಾಗ ಬಂದಿತ್ತು. ಅದಕ್ಕೆ ನಾವು ಹೋರಾಟ ಮಾಡವ್ರ. ಇಲ್ಲಿಗ್ರಿ ನಾವು ಯಾರೂ ಉಳಿಯಂಗಿಲ್ಲ. ಇಲ್ಲಿ 2 ಸಾರಿ ನೀರು ಹೋದಾಗ ನಾನು ನೋಡಿನ 18ಗೆ ನೀರು ಹೋಗಿತ್ತು. ಪೂರಾ ಎಲ್ಲ ಇವು 4 ತಾವು ಎಲ್ಲ ಟೋಟಲ್ ಹಾಳಾಗಿ ಹೋಗಿದ್ದು. ನಾವು ಪ್ರತ್ಯಕ್ಷವಾಗಿ ಎಲ್ಲ ಕಡೆ ಅಡ್ಡಾಡಿ ನೋಡಿನ. ಈಗ ಭೀ ಅದೇ ಪ್ರಸಂಗ ಬರೋದು. ಇದ್ರೆ ಈ ಜನವರಿ ತಿಂಗಳು ಇನ್ನು ಅಖಂಡ ಬ್ಯಾಸಿಗೆ ಮುಂದೈತಿ. ನಮ್ದು ಏನಾಗೋದು ದೊಡ್ಡ ಅನಾಹುತ ಇದ್ದಿದ್ದು. ಸರ್ಕಾರದವ್ರಿಗೆ ಲಕ್ಷ್ಯ ಕೊಡಬೇಕು. ಇದಕ್ಕೆ ಏನ್ರಿ ಪರಿಹಾರ ಕೊಡಬೇಕು. ಇಲ್ಲಿಗ್ರೆ ನಾವು ಇಲ್ಲಿ ಕೂತು ಬಿಡೋರ, ಅಲ್ಲೇನು ಉಳಿದು ಬೀಳೋದು ಮುಂದಿನ ಮಾತು. ಕೂಡಿ ಎಲ್ಲ ರಸ್ತೆ ತಡೆ ಮಾಡಬೇಕು ಅಂದ್ವಿ. DC ಅವರು ಏನು 30ನೇ ತಾರೀಕು ಒಳಗೆ ನಮಗೊಂದು ಗೇಟ್ ಅಳವಡಿಸಿ ಕೊಟ್ಟಿದ್ವಿ, ಹಾಕಿ ಕೊಡ್ತಂದಾರು. ಅನ್ಕ ತಕ್ಕ ತಡೀರಿ ಮತ್ತು ನೀರು ಬಂದ್ ಮಾಡ್ತೀವಿ. ನಾವು ಬಂದ್ ಮಾಡಿ ಮ್ಯಾಗಿ ತುಂಬಿಸೋ ವ್ಯವಸ್ಥೆ ಮಾಡ್ತೀವಿ ಅಂದವ್ರು. ಇನ್ನು 30ನೇ ತಾರೀಕು ಮಾಡಲಿಕ್ಕೆ ನಾವು ಉಗ್ರ ಹೋರಾಟ. ರೈತರು ಎರಡೂ ಬಾಜು ರೈತರು ಕೂಡಿಸಿ ಪಂಪ್ ಸೆಟ್ಗಳು ಎಲ್ಲರೂ ಒಬ್ಬೊಬ್ರು ಬಂದು ಮನೆಗೆ ಅವ್ರು ಬಂದು ಸತ್ಯಾಗ್ರಹ ಮಾಡಿ ನೀರು ತುಂಬಿಸೋ ತನಕ ಹೇಳೋದಿಲ್ಲ. ಎಷ್ಟು ಹೋಗಿರ್ಬೇಕು ಅಂದಾಜು 3 TMC ಮ್ಯಾಲೆ ಹೋಗೈತಿ. 3-4 TMC. ಇನ್ನು ಉಳ್ದದ್ದು ಪಾಡೆ ಉಳ್ದತ್ರಿ. ಎಷ್ಟು ಇನ್ನು 2 TMC ಅಟ್ಟ ಉಳ್ದತಿ. ಬ್ಯಾಸಿಗೆ ಟೈಮ್ದಾಗ ನೀರು ಸಾಲೋದು ಎಲ್ಲ ಕುಡಿ ನೀರಿಂದ ಎಡಕ ಬಲಕ್ಕ ಭಾಳ ಕುಡಿಯೋದ ನೀರು ಲೈನ್ಗಳು 5 ಲೈನ್ ಅದಾವ್ರಿ. ಕುಳ್ಳೋಳಿ, ಏತ್ನರಾವ್ರಿ, ಜಮಖಂಡ್ರಿ, ಈ ಕಡೆ ಎಲ್ಲ ರಬಕಾಯಿ, ಬನಟ್ರಿ. ಇದು ಸರ್ಕಾರದ ಅಧಿಕಾರಿಗಳದ ನಾವು ನಿರ್ಲಕ್ಷ್ಯ ಅತಿ. ನಿಮ್ಮ ಹೆಸರೇನ್ರಿ? ಬಸವರಾಜ್ ಸದಾಶಿವ ಯಲಗೋನ್, ಹಿಪ್ಪರಿಗೆ.